ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವೀಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ಈ ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಕಾರ್ಟೂನ್ ಜಗತ್ತು ಅಂತ. ಅದರಲ್ಲಿ ನಾನು ತುಂಬಿದ ಮನೆ ಕತೆ ಸ್ಟೋರಿನ ಹಾಕ್ತಾಯಿದ್ದೀನಿ. ದಯವಿಟ್ಟು ಆ ಚಾನಲ್ಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಏನ್ರವ ಇದು ಇಷ್ಟು ಥರ ಅಡುಗೆ ಮಾಡಿಬಿಟ್ಟಿರಿ? ಮುಂಜಾನೆ ಎಷ್ಟೊತ್ತಿಗೆ ಎದ್ದಿದ್ರವ ಈ ನಮ್ನಿ ಅಡುಗೆ ಮಾಡಕ್ಕೆ? ಅಯ್ಯೋ ಮಾವರ, ಹೊತ್ತಾಗ್ಬಿಡ್ತ್ರಿ ಇವತ್ತು ಮುಂಜಾನೆ ಎದ್ದಾಳಕ. ನಿನ್ನೆ ರಾತ್ರಿ ಬಾಂಡೆ ಗಿಂಡೆ ಎಲ್ಲ ತೊಳೆದಿಟ್ಟು ಮಕ್ಕಳಷ್ಟಿಗೆ 12 ಗಂಟೆ ಆಗಬಿಡ್ತ್ರಿ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದೀವಿ ನೋಡಿ. 6 ಅಲ್ಲ 5:30 ಆಗಿತ್ತು ನೋಡ್ರಿ ಎದ್ದಾಗ. 5:30ಗೆ ಎದ್ದಿದ್ರೇನು? ನಾನೇನೋ ನೀವೆಲ್ಲ 6:30ಗೆ ಎದ್ದೀರಾ ಏನೋ ಅಂತ ಅಂದ್ಕೊಂಡಿದ್ದೆ. ಮತ್ತು 5:30ಗೆ ಎದ್ರೆ ನಿಮ್ಮ ಕೆಲಸ ಲಘುನ ಆಗಬೇಕಾಗಿತ್ತಲ್ಲ, ಯಾಕೆ ಹೊತ್ತಾತು? ಅಯ್ಯೋ ಅಮ್ಮರ, ಚೌಳಿಕಾಯಿ ಎಲ್ಲ ಸೋಸೆಲಾಗಿತ್ತು ರೀ. ಅದು ಒಂದು ರಾತ್ರಿ ಬಾಂಡೆ ತಿಕ್ಕಿ ಹಂಗೆ ಇಟ್ಬಿಟ್ಟಿದ್ವಿ, ಡಬ್ಬಾಕಿ ಎಲ್ಲ ಆಗಿದ್ವಿ. ಆಗಲೇ ಹೊತ್ತಾಗಿತ್ತು ಅಂತಂದು ಅದಕ್ಕೆ ಮುಂಜಾನೆ ಎದ್ದೇವೆ. ಬಾಂಡೆ ಎಲ್ಲ ಡಬ್ಬಾಕಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಅಡುಗೆ ಮಾಡಿ ಎಲ್ಲ ಮಾಡೋಷ್ಟಿಗೆ ಹೊತ್ತಾತು ನೋಡ್ರಿ. ಅದು ಅಲ್ಲದೆ ಒಂಥರ ಅಲ್ಲ ಏನಲ್ಲ, ಇಷ್ಟಕ್ಕೊಂಥರ ಅಡುಗೆ ಮಾಡಿರವ. ಯಾವ್ದಾರ ಒಂದ ಪಲ್ಯ, ಯಾವ್ದಾರ ಒಂದು ಚಟ್ನಿ, ಅನ್ನ ಸಾರು ರೊಟ್ಟಿ ತಂದಿದ್ರೆ ಸಾಕಾಕಿಲ್ಲಾಗಿತ್ತಾನ. ಅಮ್ಮಾರ ಹೊಲ್ದಾಗ ಊಟ ಹೋಕೈತ್ರಿ. ಅದು ಅಲ್ದ ಹೊಲ್ದಾಗ ಕೆಲಸ ಮಾಡಿದಾಗ ದಣ ಮುದಿರ್ತೈತಲ್ರಿ, ಗಾಳಿಗೆ ಹೊಟ್ಟೆ ಎಸೆಯೋದು ಭಾಳ. ಅದಕ್ಕಾಗಿ ಮಾಡೋ ಮುಂದೊಂದು ಸ್ವಲ್ಪ ಅಡುಗೆ ಜಾಸ್ತಿ ಮಾಡಿದ್ರಾತಂತಂದು ಜಾಸ್ತಿ ಮಾಡಿದ್ವಿ. ಈ ಪುಡಿ, ಚಟ್ನಿ ಪುಡಿ ಎಲ್ಲ ಮೊನ್ನೆನ ಇದು ಕುಟ್ಟಿ ಇಟ್ಟಿದ್ವಿ ರೀ. ಹೊಲಕ್ಕೆ ಹೋಗೋದೈತಿ, ಹಂಗೆ ಮನೆಯಾಗೆಲ್ಲ ಖಾಲಿ ಆಗಿತ್ತಂತಂದು ಇವತ್ತು ಪಲ್ಯ, ರೊಟ್ಟಿ, ಅನ್ನ ಸಾರು ಮಾಡಿದ್ದು ನೋಡ್ರಿ ಅಷ್ಟೇ. ಏನ ಹೇಳು ಮಂಜಪ್ಪ, ಇಂಥ ಸೊಸೆಯರನ್ನು ಪಡ್ಯಾಕ ಪುಣ್ಯ ಮಾಡಿ ನೋಡಪ್ಪ ನೀನು. ಹ್ಞೂ ಮಂಜಪ್ಪ, ನಿಜ. ಇಂಥ ಸೊಸೆಯರನ್ನು, ಅದು ಈಗಿನ ಕಾಲದಾಗ ಇಂಥ ಸೊಸೆಯರನ್ನು ಪಡೆಯಾಕ ನಿಜ ಪುಣ್ಯನ ಮಾಡಿರಿ ಲಕ್ಷ್ಮವ್ವ. ನಿಜ ಭಾಳ ಪುಣ್ಯ ಮಾಡಿರಿ ನೋಡವ ನೀವು. ನನಗೂ ಅದಾರ, ಒಬ್ಬರಲ್ಲಂತ 4 ಮಂದಿ ಸೊಸೆಯರದಾರ. ಆದರೆ ಏನು ಮಾಡೋದು, ಒಬ್ಬರು ಒಂದು ಹೊತ್ತಿನ ಕೂಳು ಹಾಕಕ್ಕೂ ಒಲ್ಲೆ ಅಂತಾರೆ. ಹೆಣ್ಮಕ್ಳಾರ ಇಲ್ಲ, ಕೊನೆ ಪಕ್ಷ ಹೆಣ್ಮಕ್ಳಾರ ಹುಟ್ಟಿದಿದ್ರೆ ಹೆಣ್ಮಕ್ಳ ಮನೆಗಾರ ಒಂದು 4 ದಿನ ಹೋಗರ ಬರ್ತಿದ್ವಿ. ಏನು ಮಾಡೋದು, ಪಾಪ ಮಾಡಿನ ಏನೋ. ಹೋದ ಜನ್ಮದಾಗ ಅದು ಏನು ಪಾಪ ಮಾಡಿದ್ನ ಏನೋ. ಈ ಜನ್ಮದಾಗ ನಾನು ಹೊಟ್ಯಾಗ ಒಂದರ ಹೆಣ್ಣು ಹುಟ್ಟಲಿಲ್ಲ. 4 ಮಂದಿ ಗಂಡ್ಮಕ್ಳು, 4 ಮಂದಿ ಗಂಡ್ಮಕ್ಳನ್ನ ಸಾಕಾಕ ನಾವಿಬ್ಬರು ಗಂಡ ಹೆಂಡತಿ ಎಷ್ಟೆಲ್ಲ ಕಷ್ಟಪಟ್ಟಿದ್ವಿ. ನನಗೆ ಹೆಣ್ಮಕ್ಳು ಇಲ್ಲಲ್ಲ ಅಂತ ಮನೆಗೆ ಬಂದು ಸೊಸೆಯರನ್ನು, ನನ್ನ ಮಕ್ಕಳು, ನನ್ನ ಹೊಟ್ಯಾಗ ಹುಟ್ಟಿದ ಹೆಣ್ಮಕ್ಳಿಗೆ ನಾನು ಅಷ್ಟು ಚಂದ ನೋಡ್ಕೋತಿದ್ನೇನಿಲ್ಲ, ಅಷ್ಟು ಚಂದ ನೋಡ್ಕೊಂಡಿದ್ದೆ. ಆದ್ರೆ ಹಾಳಾದವು. ಒಬ್ರಿಗರ ಹೌದು, ನಮ್ಮ ಅತ್ತಿ, ನಮ್ಮ ಮಾವ ನಮಗಿಷ್ಟೆಲ್ಲ ಜೀವ ಮಾಡಕ್ಕಂತಾರ, ನಮಗೋಸ್ಕರ ಎಲ್ಲ ಮಾಡಾರ ಅಂತಂದು ಒಂದು ಚೂರು ಕೂಡ ಕೃತಜ್ಞತೆ ಇಲ್ಲ. ನಡು ನೀರಿನಾಗ ನಮ್ಮಿಬ್ಬರು ಗಂಡ ಹೆಂಡ್ತಿನ ಕೈ ಬಿಟ್ಕೊಂಡು ಹೋದಳು. ಏನೋ ಇಬ್ಬರು ಗಂಡ ಹೆಂಡ್ತಿ ಅದೀವಿ, ನಡೆದೈತಿ. ಇನ್ನು ಮುಂದೆ ಏನೇನಾಗುತ್ತಾ ಏನೋ ನಮ್ಮ ಪರಿಸ್ಥಿತಿ ಆ ದೇವರಿಗೆ ಗೊತ್ತು. ಪಾರ್ವತಕ್ಕ, ಯಾಕೆ ಹಂಗೆ ಬೇಸರ ಮಾಡ್ಕೋತಿದ್ದಿ? ಹಂಗೇನು ಬೇಸರ ಮಾಡ್ಕೋಬೇಡ. ನಿಮ್ಮ ಒಳ್ಳೆ ಗುಣಕ್ಕೆ ದೇವರು ಹೆಂಗಾರ ಒಳ್ಳೇದು ಮಾಡ್ತಾನೆ. ಇನ್ನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿರು. ನಿನ್ನ ಸೊಸೆಯರಿಗೆ ಇನ್ನೂ ಸ್ವಲ್ಪ ದಿನ ಸೊಕ್ಕು ಮುರಿತೈತಿ. ಒಂದಲ್ಲ ಒಂದಿನ ಸೊಕ್ಕು ಮುರಿದು ಅತ್ತಿ ಮಾವನ ಬೆಲೆ ಏನು ಅನ್ನೋದು ಗೊತ್ತಾಕೈತಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಅಲ್ಲ, ನಮ್ಮ ಊರಾಗ ಎಲ್ಲರೂ ಒಳ್ಳೆ ಅಕ್ಕಂಗಿಯರು ಇದ್ದಂಗೆ ಅದೀವಿ, ಅಣ್ತಂಬ್ರು ಇದ್ದಂಗೆ ಅದ. ಏನೋ ನಿಮ್ಗೇನಾರ ಆರಾಮಿಲ್ಲಪ್ಪ, ಏನೋ ಒಂದು ತಪ್ಪಿದ ಆತಂದ್ರೂ ನಾವೇನು ಬಂದು ನೋಡಂಗಿಲ್ಲ ಬೇಯಕ್ಕ. ನೀನೇ ಹೇಳ. ಹೌದು ಬಿಡು ಮಂಜವ್ವ, ನನಗೆ ಎಷ್ಟೋ ಸಲ ಆರಾಮಿಲ್ಲದಾಗಲೂ ನೀನಾತು ಮಾಳವಾತು ಮಾತಾಡ್ಸಕ್ಕಂತ ಬಂದು ನಮ್ಮ ಮನ್ಯಾಗ ನಮ್ಗೆ ಅಡುಗೆ ಮಾಡಿಟ್ಟು ಮನೇನ ಕೆಲಸ ಎಲ್ಲ ಮಾಡಿಟ್ಟು ಹೋಗಿರವ. ನಿಮ್ದು ಅಷ್ಟೆಲ್ಲ ನೀವು ನಮಗೆ ಸಹಾಯ ಮಾಡಿರಿ, ನಾವು ಅದನ್ನು ಮರೆಯೋಕ್ಕಾಗತ್ತಾ? ಮರೆತ್ರ ಆ ದೇವ್ರು ನಮ್ಮನ್ನು ಕ್ಷಮ್ಸಾನ. ನೀನೇ ಹೇಳು. ಹೌದು ಬೇ ಮಂಜವಕ್ಕ, ನಿಜ. ನಮಗೆ ಆರಾಮಿಲ್ಲದಾಗ ಎಷ್ಟು ಸಲ ಮನೆಗೆ ಬಂದು ಎಷ್ಟು ಸಹಾಯ ಮಾಡಿರಿ. ಮತ್ತು ಎಷ್ಟೋ ಸಲ ಹಬ್ಬ ಗಿಬ್ಬಿತ್ತಂದ್ರೆ ನೀವು ಮನ್ಯಾಗ ಅಡುಗೆ ಮಾಡಿದ್ರಂದ್ರೆ ನಮಗೆ ತಂದು ಕೊಡ್ಲಾರ್ದ ಊಟ ಮಾಡೋಂಗಿಲ್ಲ. ನಿನ್ನೆ ನೋಡು ಮನ್ಯಾಗ ಹೋಳ್ಗೆ ಮಾಡಿರಂತಂದು ಮನೆಗೆ ಹೋಳ್ಗೆ, ಅನ್ನ, ಸಾರು, ಪಲ್ಯ ಎಲ್ಲ ತಂದು ಕೊಟ್ಟಿದ್ರಿ. ನಿನ್ನೆ ಇಡೀ ದಿನ ಅದನ್ನ ತಿಂದೀವಿ. ನಿಜ ಹೇಳ್ಬೇಕಂದ್ರೆ ಇವತ್ತು ಮುಂಜಾನೆನೂ ಹೋಳ್ಗೆ ಉಳಿದಿದ್ವು, ಅವನ್ನ ತಿಂದು ಚಾ ಕುಡ್ದಿದ್ವಿ ನೋಡು. ಹ್ಞೂ ಮಂಜವ್ವ, ನಿನ್ನೆ ಇಡೀ ದಿನ ಅಡುಗೆನ ಮಾಡಿಲ್ಲ ನಾನು. ನೀನೇ ಹೇಳಿದ್ದೆಲ್ಲ ಮನ್ಯಾಗ ಹೋಳ್ಗೆ ಮಾಡ್ತೀವಿ, ನೀನೇನು ಅಡುಗೆ ಮಾಡೋಕ್ಕೋಬೇಡ, ಕೊಟ್ಟು ಕಳಿಸ್ತೈತಿ ಅಂತ ಅಂದಿದ್ರಲ್ಲ. ಹಾಗಾಗಿ ನಿನ್ನೆ ನಾನು ಅಡುಗೆನ ಮಾಡಿಲಾಗಿದ್ದೆ. ನೀವು ಕೊಟ್ಟು ಕಳಿಸಿದ್ರಾಗ ಉಂಡೇವು ನೋಡವ. ಹಂಗೆ ಮತ್ತು ಒಂದು ಊರು ಅಂದಮೇಲೆ, ಮತ್ತು ಪರಿಚಯ ಅದೀವಿ ಅಂದಮೇಲೆ, ಅಕ್ಕ ತಂಗಿಯರು ಇದ್ದಂಗೆ ಅದೀವಿ ಅಂತ ಅಂದಮೇಲೆ ಮತ್ತು ಹಂಗೆ ಒಬ್ರಿಗೊಬ್ರು ಆಗದ. ಅದ್ರಾಗ ಏನು ತಪ್ಪೈತಿ? ನೀನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಕೈತಿ. ಈಗ ಮೊದಲು ಆರಾಮಾಗಿ ಊಟ ಮಾಡಿರಿ. ಅಲ್ಲ ಲಲಿತವ ಸವಿತವ, ಯಾಕೆ ಈ ಸೌತೆಕಾಯಿ ಗಜರಿನ ಎಲ್ಲ ಕಟ್ಟ ಮಾಡಿಲ್ಲಲ್ಲ, ಹಂಗೆ ತೊಳೆದು ತಂದಿಟ್ಟಿರಲ್ಲ? ಯಮ್ಮ, ಅವು ನಮ್ಮ ಹೊಲ್ದನುವ. ಅದು ನಾವು ಮನೆಗೆ ಒಂದು ಸ್ವಲ್ಪ ತರಕಾರಿ ಏನಾರು ಬೇಕಾಕೈತಲ್ಲ, ಅವನಷ್ಟು ಆ ಕಡೆ ಬದುಗೆ ಹಚ್ಚಿವಿ. ಅದು ನಮ್ಮ ಹೊಲ್ದನೂ ಅಲ್ಲ, ಹಾಗಾಗಿ ಹಂಗೆ ಹರ್ಕೊಂಬಂದು ತೊಳೆದಿಟ್ಟೈತಿ. ಎಲ್ಲರೂ ಹಂಗೆ ತೊಗೊಂಡು ತಿನ್ನಲಿ ಅಂತಂದು. ಮನೆಯಿಂದ ತಂದಿದ್ದಿದ್ರಾಗಿ ಮನೆಯಾಗಿಂದ ತಂದಿದ್ರೆ ಕಟ್ ಮಾಡ್ಕೊಂಡು ತೊಗೊಂಬಂದಿರ್ತಿದ್ವಾ. ಇಲ್ಲೇ ಹೊಲ್ದನವಲ್ಲ, ಹಂಗೆ ತಿಂದ್ರಾತಂತ ಹಂಗೆ ತೊಳ್ಕೊಂಬಂದಿಟ್ಟಿವಿ.
ಓ ಹೌದನವ, ಚಲೋ ಆತ್ಬಿಡು. ಅನ್ನಂಗೆ ಅಡುಗೆ ಭಾರಿ ಮಾಡಿರಿ ನೋಡುವ. ರೊಟ್ಟಿ ಅಂತೂ ಮೆತ್ತಗೆ ಹೂ ಇದ್ದಂಗೆ ಇರ್ತೈತೆ ನೋಡುವ. ರೊಟ್ಟಿ ಪಲ್ಯ ಆಗಿಲ್ಲ ಎಲ್ಲ ಭಾರಿ ಮಸ್ತಾಗಿತ್ತು ನೋಡುವ. ಅಮ್ಮ ನಮ್ಮ ಸೊಸೆಯರು ಅಡುಗೆನ ಭಾರಿ ಮಸ್ತ್ ಮಾಡ್ತಾರೆ ಬೇ. ನಮ್ಮ ಸವಿತವಾಗ ಮದುವೆ ಆದಮೇಲೆ ಅಷ್ಟು ಅಡುಗೆನೇ ಬರ್ತಿಲ್ಲಾಗಿತ್ತು. ಈಗ ಎಷ್ಟು ಚಲೋ ಕಲ್ತಾಳಂದ್ರೆ ಏನು ಬೇಕಾದ್ರೂ ಅಡುಗೆ ಮಾಡ್ತಾಳೆ ನೋಡ್ಬೇ ಮನ್ಯಾಗ. ಅಂದಂಗೆ ಲಕ್ಷ್ಮವ್ವ, ನೀನು ಸಣ್ಣ ಸೊಸೆಗೆ ಅಡುಗೆ ಬರಂಗಿಲ್ಲನ ಅಷ್ಟು? ಹ್ಞೂ ಬೇಯಮ್ಮ, ಆಕೆಗೆ ದೊಡ್ಡ ಶ್ರೀಮಂತರ ಮನೆಯಾಗಿದ್ದಕ್ಕೆಲ್ಲ ಅವ್ರ ಮನ್ಯಾಗ ಅಡುಗೆಗೆ ಪ್ರತಿಯೊಂದಕ್ಕೂ ಆಳು ಕಾಳು ಎಲ್ಲ ಇದ್ರು. ಹಾಗಾಗಿ ಆಕೆಗೆ ಅಡುಗೆ ಮಾಡೋಕೆ ಬರಂಗಿಲ್ಲ. ಈಗ ಮಾಡೋದು ಕಲಿಯಾಕ ಕುಂತಾಳಿನ. ಅಂದರೂ ಅಷ್ಟು ದೊಡ್ಡ ಶ್ರೀಮಂತರ ಮನೆ ಮಗಳಾದ್ರೂ ನಿಮ್ಮ ಮನೆಗೆ ಭಾರಿ ಹೊಂದ್ಕೊಂಡಾಳ್ಬಿಡು. ಅಲ್ಲ, ಹಳ್ಳಿ ಆಗಿರಾರ ಹೊಲಕ್ಕೆ ಬರಾಕ ಅಳ್ತಾರ ಈಗಿನ ಕಾಲದಾಗ. ಅಂಥದ್ದು ಪೇಟೆಗಿದ್ದು ಬಂದಕ್ಕೆ ಹೊಲಕ್ಕೆ ಬಂದಾಳಂದ್ರೆ ಭಾರಿ ಚಲೋ ಬಿಡು. ಅಂದರೂ ನಮ್ಮ ಮಂಜಪ್ಪಗ ಲಕ್ಷ್ಮವ್ಗ 3 ಜನ ಚಲೋ ಸೊಸ್ತ್ಯಾರ ಸಿಕ್ಬಿಟ್ಟಾರ ಬಿಡು. ಲಲಿತವ್ವ, ಸವಿತವ್ವ, ಅಂದಂಗೆ ಅಗಸಿ ಪುಡಿ ಭಾರಿ ಮಸ್ತಾಗಿತ್ತು ನೋಡವ್ವ. ಒಂತಟಿಗೆ ನಮ್ಮ ಮನೆಗೂ ಕೊಟ್ಟು ಕಳ್ಸವ್ವ. ನನಗೆ ಅಗಸಿ ಪುಡಿ ಅಂದ್ರೆ ಭಾಳ ಇಷ್ಟ ಅವ್ವ. ನಾನು ಹೆಂಡತಿ ಅವಾಗ ಮಾಡ್ತಿದ್ಲು, ಭಾರಿ ಮಸ್ತಾಗಿತ್ತು. ಈಗೂ ಸೇಮ್ ಅದೇ ಥರ ಆಗೈತೆ ನೋಡವ್ವ. ಮನ್ಯಾಗಿದ್ರೆ ಒಂತಟಿಗೆ ಕೊಟ್ಟು ಕಳ್ಸವ್ವ ನಾಳೆಗೆ. ಆಯ್ತು ತಗೋರಿ ಅಜ್ಜರ, ನಾಳೆಗೆ ಕೊಟ್ಟು ಕಳಿಸ್ತೀನಂತ. ಶೇಂಗಾ ಪುಡಿ ಅಗಸಿ ಪುಡಿ ಐತಿ ಮನ್ಯಾಗ, ಕೊಟ್ಟು ಕಳಿಸ್ತೀನಂತ. ಅಮ್ಮವರ ರೊಟ್ಟಿ ತಗೋರಿ. ಇನ್ನು ಐದು ತಡಿಯವ್ವ, ಐದು ದಿನ ತಿನ್ನಾಕೊಂತೀನಿ. ಆರಾಮಾಗಿ ಊಟ ಮಾಡಿದ್ರಾತಂತಂದು ಹೊಲ್ದಾಗ ಕುತ್ಕೊಂಡು ಈ ಥರ ಊಟ ಮಾಡಿ ಎಷ್ಟು ದಿನ ಆಗ್ಬಿಟ್ಟಿತ್ತವ. ಈ ಗಾಳಿಗೆ ಗಿಡದ ನೆರಳಿಗೆ ಮಸ್ತ್ ಊಟ ಹೊಂಟೈತೆ ನೋಡವ್ವ. ಇನ್ನೂ ಒಂದು ರೊಟ್ಟಿಯಲ್ಲಿ ಇನ್ನೂ 2 ರೊಟ್ಟಿ ತಿಂತೀನಂತ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿ ಊಟ ಮಾಡಿರಿ. ಯಮ್ಮ, ಮನೆಗೆ ಹೋಗೋ ಬಂದ ಆ ಕಡೆ ಬದುವನಾಗ ಒಂದಟಕ್ಕೆ ಅಕ್ಕರಿಕೆ ಸೊಪ್ಪು, ಸೌತಿಕಾಯಿ, ಹಂಗೆ ಒಂದಿಟ್ಟು ಚೌಳಿಕಾಯಿ ಒದವು, ಅವ್ನು ಹರ್ಕೊಂಡು ಹೋಗ್ದೆ ಮನೆಗೆ. ಇಲ್ಲ ಅಂದ್ರೆ ನನ್ನ ಸೊಸೆರಿಗೆ ಹೇಳು, ಅವ್ರು ಹರಿದು ಕೊಡ್ತಾರ, ತೊಗೊಂಡೋಗಂತಿ ಅಂತ. ಹ್ಞೂನವ್ವ, ಯವ್ವ ಪುಣ್ಯ ಬರ್ಲವ ಯವ್ವ ಲಕ್ಷ್ಮವ್ವ. ಮನ್ಯಾಗೇನು ತರಕಾರಿನ ಇಲ್ಲದಂಗೆ ಆಗ್ಬಿಟ್ಟಿತ್ತು ಯವ್ವ. ನಾ ಈಗ ನನ್ನ ಗಂಡಗೆ ನೋಡಿದ್ರೆ ರೊಟ್ಟಿ ಜೊತೆ ಪಲ್ಯ ಎಲ್ಲ ಅಂದ್ರೆ ನಡಿಯಂಗೆ ಇಲ್ಲ ಯವ್ವ. ಹಾಗಾಗಿ ಏನಾರು ಸಿಗ್ತೈತನ ಹರ್ಕೊಂಬರ ನಡಿ ಅಂತಾನೆ ಬಂದ್ವಿ ಯವ್ವ. ಪುಣ್ಯ ಬರ್ಲಿ ಬಿಡ ಯವ್ವ, ಅಷ್ಟು ತರಕಾರಿ ಒಯ್ದೆ ಅಂದ್ರೆ ಮತ್ತೆ 1 ವಾರ ಹಂಗೆ ನಡೀತೈತಿ. ಲಲಿತವ, ಸರಿತವ, ಅಡುಗೆ ಮಾತ್ರ ಭಾರಿ ಮಸ್ತ್ ಆಗೈತೆ ನೋಡ್ರವ. ಭಾರಿ ರುಚಿಯಾಗೈತಿ. ಈ ಹೊಲ್ದನ ಗಾಳಿಗಂತೂ ಒಟ್ಟು ಎಷ್ಟು ಹಸಿದ್ ಬಿಟ್ಟೈತೆ ಅಂದ್ರೆ ಮುಂಜಾನೆ ಯಾರು ನಾಷ್ಟನ ಮಾಡಿಲ್ಲ ಇವತ್ತು. ಅವಸರದಾಗ ಹಂಗೆ ಬಡ 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 ಓಡಿ ಬಂದ್ರಿ ಹೊಲಕ್ಕೆ. ನೋಡ್ರಿ ಯಾ ನಮ್ಮಿ ಹಸುಕೊಂಡು ಎಲ್ಲರೂ ಚಂದ ಹೊಟ್ಟೆ ತುಂಬ ಊಟ ಮಾಡ್ರಿ. ಸಂಜೆಗೆ ಒಂದು ಸರ್ಟಾಗ ಚುಮ್ಮರಿ ಏನಾರ ಹಚ್ಕೊಂಡ್ಬಂದಿದ್ರೆ ಚಲೋ ಇರ್ತಿತ್ತು. ಯಾಕಂದ್ರೆ ಈಗ ಬೆಳಿಗ್ಗೆ ಏನೂ ತಿಂದಿಲ್ಲ ಅಂತಂದು ಮಧ್ಯಾಹ್ನ ಲಘುನ ಊಟ ಮಾಡಿವಲ್ಲ, ಸಂಜೆಗೆ ಹಸದ್ ಬಿಡ್ತೈತಿ ಹೊಟ್ಟೆ. ಚುಮ್ಮರಿ ಏನಾರ ತಂದಿದ್ದಿದ್ರೆ ಸಂಜೆಗೆ ತಿನ್ಬೋದಿತ್ತು. ಇಲ್ಲೇ ಕರೆ ಚಾಯ್ ಏನಾರ ಮಾಡ್ಕೋಬೋದಿತ್ತು. ಇಲ್ಲ ಕುರಿ ಕಾಯರು ಯಾರು ಹೋದ್ರೆ ಅವ್ರ ತಲೆ ಒಂದು ತಟಕ ಹಾಲು ಇಸ್ಕೊಂಡು ಹೆಂಗೆ ಸಕ್ಕರೆ ಚಾಪುಡಿ ಇದ್ದಿರ್ತೈತಾ ಇಲ್ಲಿ ಹೊಲ್ದಾಗ ಮಾಡ್ಕೊಂಡಾರ ಕುಡಿಬೋದಿತ್ತಪ್ಪ. ಅತ್ತಿಯಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಚುಮ್ಮರಿ ತೊಗೊಂಬಂದೈತಿ. ಬೆಳಗ್ಗೆ ಒಂದು ತಟಕ ಬೆಳ್ಳುಳ್ಳಿ ಚುಮ್ಮರಿ ಹಚ್ಚಿದ್ವ್ಯಾ, ಬೆಳ್ಳುಳ್ಳಿ ಚುಮ್ಮರಿ ತೊಗೊಂಬಂದೈತಿ. ನಮಗೆ ಗೊತ್ತಿತ್ರಿ ಹೊಲ್ದಾಗ ಹೋದ್ರೆ ಲಘುನ ಇವತ್ತು ಹೆಂಗೋ ನಾಷ್ಟ ಮಾಡಿಲ್ಲಲ್ಲ, ಊಟ ಲಘುನ ಮಾಡ್ತಾರ ಅಂತ ಅನ್ಕೊಂಡ್ವಿ. ಇಲ್ಲಾಂದ್ರೆ ಹೋದ ತಕ್ಷಣ ಒಂದು ತಟಕ ಚುಮ್ಮರಿ ತಿಂದ್ರೆ ಶಕ್ತಿ ಬರ್ತೈತಿ, ಮಧ್ಯಾಹ್ನ ತನಕ ನಡೀತೈತೆ ಅಂತ ಅನ್ಕೊಂಡು ತೊಗೊಂಬಂದ್ವ್ಯಾ. ಮತ್ತು ಯಾರು ಮುಂಜಾನೆ ಊಟ ನಾಷ್ಟ ಏನು ಒಲ್ಲೆ ಅದು ಒಲ್ಲೆ ಅಂದ್ರಲ್ಲ, ಹಾಗಾಗಿ ಹಂಗೆ ಅದಾವ್ರಿ. ಸಂಜೆಗೆ ತಿಂದ್ರೆ ಆತ್ ತಗೋರಿ. ಲಕ್ಷ್ಮವ್ವ, ಮಂಜವ್ವ, ಒಂದು ತಟಕ ಅಡಿಗೆ ಗಿಡಿಗೆ ಏನಾರು ಉಳಿದ್ರೆ ಚೆಲ್ಲಾಕೋಬೇಡ್ರವ. ನಾನು ಒಯ್ತೀನಂತ ಮನೆಗೆ. ಕಂಡಾಪಟ್ಟಿ ರೊಟ್ಟಿ ತಂದಿರವ ನೀವು ಹೊಲಕ್ಕೆ. ಅಕಸ್ಮಾತ್ ಏನಾರು ಉಳಿತಂದ್ರೆ ನಾನು ಒಯ್ತೀನ. ನೀವಂತೂ ಇದನ್ನು ಮನೆಗೆ ಒಯ್ಯಂಗಿಲ್ಲ. ಅಡಿಗೆ ಉಳಿತಂದ್ರೆ ನಾನಾರು ಒಯ್ತೀನಿ. ಅಯ್ಯ ಒಯ್ಯಂತೆಂತ ತಗೋಬೇಯಮ್ಮ, ಅದನ್ನು ಕೇಳ್ಬೇಕನ್ನ ನೀನು. ಅದು ಹೊಲ್ದಾಗ ನಾವು ಊಟಕ್ಕೆ ಕುಂತಾಗ ಯಾರು ಒಂದಿಬ್ಬರು ಬರೋರು ಹೋಗೋರು ಯಾರು ಊಟಕ್ಕೆ ಬಂದುಬಿಡ್ತಾರಲ್ಲ, ಬಂದ್ರೆ ಅಕಸ್ಮಾತ್ ಬಂದ್ರೆ ಹೆಚ್ಚು ಕಮ್ಮಿ ಬೇಕಾಕೈತಿ. ಹೊಲ್ದಾಗ ಒಂದು ಸ್ವಲ್ಪ ಊಟ ಜಾಸ್ತಿನೇ ಹೋಗ್ತೈತೆ ಅಂತಂದು ನಾನು ಸೊಸ್ತೆಯರು ಒಂದು ಸ್ವಲ್ಪ ಅಡುಗೆನ ಜಾಸ್ತಿನ ತಂದಿರ್ತಾರೆ ಬೇಯಮ್ಮ ಯಾವಾಗ್ಲೂ. ನೀ ಏನು ತಲೆ ಕೆಡ್ಸ್ಕೊಂಬೇಡ, ಉಳಿತೈತಿ, ಉಳಿದ್ಮೇಲೆ ನೀನೇ ಒಯ್ಯಂತಿ ಅಂತ. ನನ್ನ ಸೊಸ್ತೆಯರ್ದು ದುಡ್ಡು ಕೈ ಬೇಯಮ್ಮ. ಏನ ಮಾಡಿದ್ರು ಅಡುಗೆ ಜಾಸ್ತಿನ ಮಾಡಿರ್ತಾರೆ ಮನ್ಯಾಗ. ಹೊಲಕ್ಕೆ ಎಲ್ಲರೂ ಊಟ ತಂದ್ರಂದ್ರೂ ಜಾಸ್ತಿನ ತಂದಿರ್ತಾರೆ, ಒಂದು 4 ಜನಕ್ಕೆ ಹೆಚ್ಚಿಗೆ ಆಗಂಗೆ. ಚಲೋಪ್ಪ, ಯಾವತ್ತೂ ಹಂಗೆ ಇರಬೇಕು. ಈಗ ನೋಡು, ನೀವೇನಾರು ಕಟಾನ್ ಕಟ್ಟಿ ಅಡುಗೆ ತಂದಿದ್ದಿದ್ರೆ ನಮಗಿಬ್ಬರಿಗೂ ಇಂಥ ಚಲೋ ಊಟ ಸಿಕ್ತಿತ್ತಾ? ನೀವು ಜಾಸ್ತಿ ಅಡುಗೆ ತಂದಿದ್ದಕ್ಕೆ ನೋಡು, ನಾವಿಬ್ಬರು ಗಂಡ ಹೆಂಡತಿ ಇಷ್ಟು ಚಲೋ ಊಟ ಮಾಡ್ಕೊತೀವಿ. ನಮಗಂತೂ ಈ ಥರ ಅಡುಗೆ ತಿಂದು ಭಾಳ ದಿನ ಆದಂಗೆ ಆಗ್ಬಿಟ್ಟಿತ್ತಪ್ಪ. ರೊಟ್ಟಿ ಮಾತ್ರ ಭಾರಿ ಮಸ್ತ್ ಆಗವಪ್ಪ. ಪಲ್ಯ ಆಗಿಲ್ಲ ಎಲ್ಲ ಲಲಿತವ ಸವಿತವ, ಅಡುಗೆ ಮಾತ್ರ ಭಾರಿ ಪಸಂದಾಗೈತೆ ನೋಡವ. ಪಾರ್ವತಕ್ಕ, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡು, ಏನು ಸಂಕೋಚ ಪಟ್ಕೊಳಕ್ಕೆ ಹೋಗ್ಬೇಡ. ಹೆಂಗೋ ಗಂಡ ಹೆಂಡತಿ ಬಂದೀವಿ, ಆರಾಮಾಗಿರ್ರಿ. ಸಂಜೆ ತನಕ ಹೆಂಗೋ ಚುಮ್ಮರಿ ತಂದಾರ, ಸಂಜೆ ಕಡೆಗೆ ಚುಮ್ಮರಿಗೆ ಮರಿ ತಿಂದು ಚಾಗಿ ಕುಡಿದು ಆರಾಮಾಗಿ ಹೋಗಂತ್ರಿ ಅಂತ ಗಂಡ ಹೆಂಡತಿ ಮನೆಗೆ. ಏನಂತ ಅವಸರ ಏನೈತಿ ನಿಮ್ದು ಅಲ್ಲಿ ಮನೆಗೆ ಹೋಗಿ ಮಾಡೋಂಥದ್ದು? ಆರಾಮಾಗಿರ್ರಿ. ನಾನು ಆಗ ಮುಂಜಾನಿನ ಕಳೆಗಿಡ ತೆಗೆದು ಸುಸ್ತಾದಂಗೆ ಆಗ್ಬಿಟ್ಟೈತಾ, ಗಿಡಕ್ಕೆ ಹಂಗೆ ಅಡ್ಡಾಕೀನಿ. ನೀನು ಇದ್ರೆ ನಂಗೂ ಒಂಥರ ಮಾತಾಡೋಕ್ಕಿದ್ದಂಗಾರ ಆಕೈತಿ ಯಾರಾರ. ಅಯ್ಯ ಆತ್ ತಗೋರ ಮಂಜವ್ವ, ಅದನ್ನೇ ಹೇಳ್ಬೇಕನ.
ತಗೋ ನಾನು ಹೊತ್ತಾಗ ಹೋಗ್ತೀನಂತ 5 ಗಂಟೆ ಮೇಲೆ ಹಂಗೆ ಹೋದ್ರಾತು. ನಮಗೂ ಅಲ್ಲಿ ಮನೆಗೆ ಹೋದ್ಮೇಲೆ ಬ್ಯಾಸ್ರ ಯವ್ವ. ಇಟ್ಟೊತ್ನಾಗ ಊರಾಗ ಯಾರೂ ಇರಂಗಿಲ್ಲ, ಎಲ್ಲರೂ ಹೊಲಕ್ಕೆ ಹೋಗೋದು ಇಲ್ಲ ಏನಾರು ಕೆಲಸ ಹುಡ್ಕೊಂಡು ಹೋಗೋದು ಮಾಡ್ತಾರೆ. ಏನು ಟೈಮ ಹೋಗಂಗಿಲ್ಲವ. ನಾವು ಸಂಜೆ ತನಕ ಇದ್ದು ನೀವು ಮನೆಗೆ ಹೋಗ್ತಿರಲ್ಲ ಅವಾಗ ನಾವು ನಿಮ್ಮ ಜೊತೆನೇ ಹೋಗ್ತೀವಂತಗೋ. ಅಷ್ಟು ಮಾಡಿಬಿಡು. ಆರಾಮ ಗಿಡದ ನೆಲೆಗೆ ಮಕ್ಕೊಂಡು ಮಸ್ತ್ ಮಾತು ಹೊಡ್ಯಾನಂತ. ನನಗೂ ಭಾಳ ದಿನ ಆಗೈತೆ ನಿನ್ನ ಜೊತೆ ಮಾತಾಡಿ. ಆರಾಮ ಮಾತಾಡಿದ್ರೆ ಆತು ಬಿಡು. ಅಷ್ಟ ಮಾಡಿದ್ರೆ ಆತು ತಗೋರ.